ತೀವ್ರ ಕುತೂಹಲ ಮೂಡಿಸ್ತಾ ಇದೆ ಸಂಸದೆ ಸುಮಲತಾ ಅಂಬರೀಶ್ ಅವರ ನಡೆ. ಸಾಮಾಜಿಕ ಜಾಲತಾಣದಲ್ಲಿ ಸುಮಲತಾ ಭಾವನಾತ್ಮಕ ಪೋಸ್ಟ್ಗಳನ್ನು ಹಾಕ್ತಾ ಇದ್ದಾರೆ. ಈಗಾಗಲೇ ರಾಜಕೀಯ ಪಲ್ಲಟಕ್ಕೆ ಮಂಡ್ಯ ಕ್ಷೇತ್ರ ಸಾಕ್ಷಿಯಾಗಿದೆ. ಎಲೆಕ್ಷನ್ನಲ್ಲಿ ಸ್ಪರ್ಧೆ ಕುರಿತ ನನ್ನ ನಿಲುವಿಗಾಗಿ ಅನೇಕರು ಕಾಯ್ತಾ ಇದ್ದಾರೆ. ಅಂಬರೀಶ್ ಆಗಲಿ ನಾನಾಗಲಿ ಯಾವತ್ತೂ ಅಧಿಕಾರಕ್ಕೆ ಅಂಟಿಕೊಂಡು ಕೂತಿದ್ದೆ. ಮಂಡ್ಯಕ್ಕಾಗಿ ನನ್ನ ಮಂಡ್ಯದ ಸ್ವಾಭಿಮಾನಿಗಳಿಗಾಗಿ ಸೇವೆ ಯಾವತ್ತೂ ಕೂಡ ನಾವು ಮಾಡಲಿಕ್ಕೆ ಭದ್ರಾಗಿದ್ದೇವೆ. ಚುನಾವಣೆ ಸ್ಪರ್ಧೆ ಕುರಿತಂತೆ ನಿಮ್ಮ ಮುಂದೆಯೇ ನನ್ನ ನಿರ್ಧಾರ ಪ್ರಕಟಿಸ್ತೀನಿ, ನಿಮ್ಮ ನಡೆಯೇ ನನ್ನ ನಡೆ ಆಗಿರುತ್ತೆ ಅಂತ ಸುಮಲತಾ ಪೋಸ್ಟ್ ಹಾಕಿದ್ದಾರೆ. ಅಲ್ಲಿಗೆ ತೀವ್ರ ಮಟ್ಟದ ಪೈಪೋಟಿ, ತೀವ್ರ ಮಟ್ಟದ ಕುತೂಹಲ ಇಲ್ಲಿ ಕಾಣಿಸ್ತಾ ಇದೆ. ಸುಮಲತಾ ಅಂಬರೀಶ್ ಅವರನ್ನು ಅವರ ಅಭಿಮಾನಿಗಳು, ಅವರ ಹಿತೈಷಿಗಳು, ಕಾರ್ಯಕರ್ತರು ಪ್ರತಿಯೊಬ್ಬರು ಕೂಡ ಬಂದು, ಇಲ್ಲ ಅಕ್ಕ ನೀವು ಮಂಡ್ಯದಿಂದ ಸ್ಪರ್ಧೆ ಮಾಡಬೇಕು, ಮಂಡ್ಯ ಬಿಟ್ಕೊಡ್ಬೇಡಿ, ದಯವಿಟ್ಟು ಮಂಡ್ಯ ಬಿಟ್ಕೊಡ್ಬೇಡಿ ಅಂತ ಹೇಳಿ ಸುಮಲತಾ ಅಂಬರೀಶ್ ಅವರಿಗೆ ಒತ್ತಡವನ್ನು ಹೇರುವಂಥ ಪ್ರಯತ್ನ ಮಾಡಿದರು. ಸುಮಲತಾ ಅಂಬರೀಶ್ ಅವತ್ತು ಕೂಡ ಘೋಷಣೆ ಮಾಡಿದ್ರು, ಏಪ್ರಿಲ್ 3ನೇ ತಾರೀಕು ನಾನೇ ಮಂಡ್ಯಕ್ಕೆ ಬರ್ತೇನೆ, ಮಂಡ್ಯದಲ್ಲಿ ನಿಮ್ಮ ಎಲ್ಲರ ಅಭಿಪ್ರಾಯಗಳನ್ನು ಕೇಳ್ತೇನೆ, ನಿಮ್ಮೆಲ್ಲರ ಅಭಿಪ್ರಾಯಗಳ ಮೇಲೆ ನಾನೊಂದು ತೀರ್ಮಾನವನ್ನು ತೆಗೆದುಕೊಳ್ತೇನೆ. ನಾನು ಮಂಡ್ಯ ಬಿಟ್ಟಿಲ್ಲ, ನನ್ನ ಜೀವನದಲ್ಲಿ ಒಂದು ಸ್ವಾರ್ಥ ಅಂತಿದ್ರೆ ಅದು ಮಂಡ್ಯ ಮಾತ್ರ ಅಂತ ಹೇಳುವ ಮೂಲಕ ನಾನು ಮಂಡ್ಯದಲ್ಲಿ ಸ್ಪರ್ಧೆ ಮಾಡ್ತೀನಿ ಅಂತ ಪರೋಕ್ಷವಾದ ಒಂದು ಸಂದೇಶವನ್ನು ರವಾನೆ ಮಾಡಿದ್ದು. ಆ ನಂತರದಲ್ಲಿ ಕುಮಾರಸ್ವಾಮಿ ಅವರೇ ಖುದ್ದು ಸುಮಲತಾ ಅಂಬರೀಶ್ ಅವರ ಮನೆಗೆ ಹೋಗಿ ಅವರನ್ನು ಸಂಧಾನಗೊಳಿಸುವಂಥ ಪ್ರಯತ್ನವಂತೂ ಬಹಳ ದೊಡ್ಡ ಮಟ್ಟದಲ್ಲಿ ಮಾಡಿತು. ಇವತ್ತಿನ ಪೋಸ್ಟ್ ನೋಡ್ತಾ ಇದ್ದರೆ ಕುಮಾರಸ್ವಾಮಿ ಅವರ ಸಂಧಾನ, ವಿಜೇಂದ್ರ ಅವರ ಸಂಧಾನ ಫಲ ಕೊಟ್ಟಿಲ್ಲ, ಅದರ ರಿಸಲ್ಟ್ ಕೊಟ್ಟಿಲ್ಲ. ಈಗಲೂ ಕೂಡ ಸುಮಲತಾ ಅಂಬರೀಶ್ ಮಂಡ್ಯ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುವ ಇರಾದೆ ಇದ್ದಂತೆ ಅವರ ಪೋಸ್ಟ್ನಲ್ಲಿಯೇ ಅವರ ವಾಕ್ಯಗಳನ್ನು ನೋಡ್ತಾ ಇದ್ದರೆ, ಅವರ ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ದರೆ ಅದು ವ್ಯಕ್ತವಾಗ್ತಾ ಇದೆ.